ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನಲ್ಲಿ, PKL ರಿಲೇಟೆಡ್ ವಿಡಿಯೋ ಮಾಡು, ಅಪ್ಡೇಟ್ ಹೇಳು ಅಂತ. ಸೊ ಅಪ್ಡೇಟ್ ಬಂದಿದೆ ಇವಾಗ, ಅಫಿಷಿಯಲ್ ಅಪ್ಡೇಟ್ಸ್ ಫ್ರಮ್ PKL. ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂತ ವೆನ್ಯೂಸ್ ಕೂಡ ಡಿಸೈಡ್ ಆಗಿದೆ, ಎಲ್ಲೆಲ್ಲಿ ಆಡಬೇಕು ಅಂತ. ನಾನಿದ್ರೆ ಆಲ್ರೆಡಿ IPL ಅಲ್ಲ, PKL ಆಪ್ಷನ್ ಆದಾಗಲೇ ನಿಮಗೆ ಹೇಳಿದ್ದೆ ಈ ಡೇಟಲ್ಲಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ, ಅಕ್ಟೋಬರ್ 18ನೇ ತಾರೀಕು ಅಂತ. ಸೊ ಅದೇ ಡೇಟು ನಮಗೆ ರಿಪೋರ್ಟ್ಸ್ಗಳೆಲ್ಲಿಂದ ನಾವು ಬರ್ತವೆ, ಪಕ್ಕಾ ಡೇಟು. ಸೊ ಅವತ್ತು ಹೇಳಿದ್ದೇನೆ, ಇವತ್ತು ಕನ್ಫರ್ಮ್ ಆಗಿರೋದು ಅಕ್ಟೋಬರ್ 18ನೇ ತಾರೀಕೇ ಸ್ಟಾರ್ಟ್ ಆಗ್ತಿದೆ PKL ಸೀಸನ್ 11. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ವೆನ್ಯೂಸ್ಗಳ ವಿಚಾರಕ್ಕೆ ಬಂತು ಅಂದರೆ ಬೆಂಗಳೂರು ಅಂತೂ ವೆನ್ಯೂ ಆಗಿಲ್ಲ, ಎಕ್ಸ್ಪೆಕ್ಟೆಡ್ ಬೆಂಗಳೂರು ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಈ ಸಲ. ಯಾಕೆಂದರೆ ರೀಸೆಂಟ್ ಸೀಸನ್ಸ್ಗಳೆಲ್ಲ ಏನಿತ್ತು, ಸೊ ಬೆಂಗಳೂರಲ್ಲಂತೂ ಮ್ಯಾಚ್ಗಳಂತೂ ಇದ್ದೇ ಇರ್ತಾಯಿತ್ತು. ಸೊ ಬೇರೆಯವ್ರ ಕಡೆಯಿಂದ ಪ್ರೆಷರ್ ಅಂತೂ ಬಂದೇ ಬರುತ್ತೆ, ಏನು ಗುರು ಬರೀ ಬೆಂಗಳೂರಲ್ಲೇ ಆಡಿಸ್ತಾ ಇದ್ದೀರಾ, ಬೇರೆ ಕಡೆ ತಗೊಂಬರ್ರಿ ಮ್ಯಾಚ್ಗಳನ್ನ ಅಂತ. ಒಂದು ಸೀಸನ್ ಅಂತೂ ಕಂಪ್ಲೀಟ್ಲಿ ಬೆಂಗಳೂರಲ್ಲೇ ಆಗಿತ್ತು, ಕೋವಿಡ್ ಇದ್ದಂಥ ಟೈಮಲ್ಲಿ ಕಂಪ್ಲೀಟ್ಲಿ ಬೆಂಗಳೂರಲ್ಲೇ ಆಗಿತ್ತು. ಸೊ ಬಹುಶಃ ಎಲ್ಲರ ಕಡೆಯಿಂದಲೂ ಪ್ರೆಷರ್ ಬಂದಿರ್ಬೋದು. ಯಾಕೆ ಬೆಂಗಳೂರಿನ ಎಲ್ಲ ಸಲಿನೂ ಕೂಡ ಹೋಮ್ ಎಕ್ಸ್ಪೀರಿಯನ್ಸ್ ಅಂತ ತಗೊಬೇಕಾ, ಬೇರೆ ಟೀಮ್ಗಳು ಬೇರೆ ಫ್ರಾಂಚೈಸಿಗಳು ತಗೊಳ್ಳೋದು ಬೇಡವಾ, ಬೆಂಗಳೂರಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯನಾ ಅನ್ನೋ ಥರ ಬೇರೆ ಬೇರೆ ಕಡೆ ಇವಾಗ ಇಟ್ಟಿದ್ದಾರೆ. ಇಟ್ಸ್ ಹೈದರಾಬಾದ್, ನೋಯ್ಡಾ ಆ್ಯಂಡ್ ಪುಣೆಯಲ್ಲಿ ಮ್ಯಾಚ್ಗಳಾಗುತ್ತೆ. ಅಂದರೆ ಹೋಮ್ ಅಂತ ಬಂದಾಗ ಇಟ್ಸ್ ತೆಲುಗು ಟೈಟನ್ಸ್ ಅವರಿಗೆ ಹೋಮು. ಏನೋ ಒಂದು ಕೋರ್ಟ್ ಇರ್ತೈತೆ, ಅದ್ರಲ್ಲಿ ಆಡಲೇಬೇಕು. ಒಟ್ಟಿನಲ್ಲಿ ಹೋಮ್ ಸಪೋರ್ಟ್ ಅಂತೂ ಇರ್ತದೆ. ಹೋಮ್ ಸಪೋರ್ಟ್ ಬೆಂಗಳೂರಲ್ಲಿ ಆಯಿತು ಅಂದರೆ ಅವ್ನ ಅಜ್ಜಿ ಕಿರ್ಚಾಡ್ಕೊಂಡು ಹೋಗಾಡ್ಕೊಂಡು ಸಪೋರ್ಟ್ ಅಂತೂ ಇರೋದು. ಬಟ್ ಬೆಂಗಳೂರಲ್ಲಿ ಸುಮಾರು ಟೈಮು ಲಾಸ್ಟ್ ಟೈಮ್ ಆದಾಗ ಬೆಂಗಳೂರು ಬುಲ್ಸ್ ಸೋತಿತ್ತು. ಸೊ ಓಕೆ, ನೋಡೋಣ ಅದು ಏನೇನು ಮಾಡ್ತಾರೆ ಅಂತ. ಈ ಸಲ ಅಂತೂ ಹೋಮ್ ಎಕ್ಸ್ಪೀರಿಯನ್ಸ್ನ ಮಾಡೋದಕ್ಕಾಗೋದಿಲ್ಲ ಬೆಂಗಳೂರವರು, ಪ್ರಾಕ್ಟೀಸ್ ಮಾತ್ರ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿ ಅಲ್ಲಿ ಬೇರೆ ಡಿಫ್ರೆಂಟ್ ಆಗಿನೇ ಇರುತ್ತೆ. ಎಲ್ಲ ಸಲಿನೂ ಹೋಮಲ್ಲಿ ಆಡಿ ಒಂಥರ ಸ್ವಲ್ಪ ರೂಢಿ ಆಗೋಗ್ಬಿಟ್ಟಿದ್ದು ಬೆಂಗಳೂರು ಬುಲ್ಸ್ಗೆ. ಸೊ ಈ ಸಲ ಡಿಫ್ರೆಂಟಾಗೆ ಕಂಪ್ಲೀಟ್ಲಿ ಒಂಥರ ಅವೇ ಬೆಂಗಳೂರು ಕ್ರೌಡ್ ಸಪೋರ್ಟೇ ಇರೋದಿಲ್ಲ. ಸೊ ಅದರಲ್ಲಿ ಹೆಂಗೆ ಆಡ್ತಾರೆ ಅನ್ನೋದು ನೋಡಬೇಕಷ್ಟೇ. ಸೊ ನಾಡ ಅಂದರೆ ಉತ್ತರ ಪ್ರದೇಶ, ಸೊ UP ಯೋಧಾಸ್ಗೆ ಹೋಮ್ ಟೀಮು, ಜೊತೆಗೆ ಪುಣೆ ಪಲ್ಟನ್ಸ್ ಆ್ಯಂಡ್ ಯು ಮುಂಬಾಗು ಕೂಡ ಅನ್ಕೋಬೋದು. ಪುಣೆ ಪಲ್ಟನ್ಸ್ಗೆ ಮೇಯ್ನಾಗೆ ಹೋಮು, ಪುಣೆಲಿ ಆಡ್ತಾ ಇರೋದ್ರಿಂದ. ಒಟ್ನಲ್ಲಿ ಒಂಥರ ಯು ಮುಂಬಾಗು ಕೂಡ ಹೋಮ್ ಅಂತ ಅನ್ಕೊಳ್ಳಿ, ಯಾಕಂದರೆ ಒಂದರಿಂದನೇ ಬರ್ತಾ ಇರೋದ್ರಿಂದ. ಸೊ ಓಕೆ, ಇವಾಗ 4 ಟೀಮ್ಗಳಿಗೆ ಹೋಮ್ ಆಗಿ ಡಿಕ್ಲೇರ್ ಆಗಿದೆ. ಹೋಮ್ ಆಗಿ ಡಿಕ್ಲೇರ್ ಏನಾಗಿಲ್ಲ, ಒಟ್ಟಲ್ಲಿ ಸ್ಟೇಟ್ಗಳಲ್ಲಿ ಆಡ್ತಾ ಇರೋದ್ರಿಂದ ಹೋಮ್ ಅಂತ ನಾವು ಅನ್ಕೊಬೇಕಷ್ಟೇ. ಬೆಂಗಳೂರಲ್ಲಿ ಕಳೆದ 3-4 ಸೀಸನ್ ಎಲ್ಲ ಆಗಿರೋ ಮ್ಯಾಚ್ಗಳನ್ನ ನೋಡ್ತು ಅಂತಾರೆ, ಬೆಂಗಳೂರಿಗೆ ಇನ್ನೊಂದು 2 ವರ್ಷ ಆದರೂ ಮ್ಯಾಚ್ಗಳು ಕೊಡೋದು ಸಾಧ್ಯತೆ ಕಮ್ಮಿ ಅಂತ ಕಾಣಿಸ್ತಿದ್ದೀನಿ. ಇನ್ನೊಂದು 2 ವರ್ಷ ಬೇರೆಯವ್ರಿಗೆಲ್ಲ ಹೋಮ್ ಕೊಟ್ಕೊಂಬರೋಣ, ಆಮೇಲೆ ಬೆಂಗಳೂರಿಗೆ ಕೊಡೋಣ ಅನ್ನೋ ಥರ. ಯಾಕಂದರೆ ಇರೋದು 12 ಟೀಮು, ಎಲ್ಲರಿಗೂ ಕೂಡ ಒಂಥರ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವರ್ಷನೂ ಕೂಡ ಆಗೋದು ಡೌಟು ಬೆಂಗಳೂರಲ್ಲಿ. ಸೊ ನೋಡೋಣ, ಬೆಂಗಳೂರು ಕಂಠೀರವ ಸ್ಟೇಡಿಯಮಲ್ಲಿ ಆಯಿತು ಅಂದರೆ ಒಂದು ಸ್ವಲ್ಪ ಮಜಾ ಇರೋದು. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಹೋಮ್ ಕೊಡಬೇಕಲ್ಲ. ಏನು ಬೆಂಗಳೂರಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯನಾ? ನಾವೇ ಇವಾಗ ನಮಗೇನಾದ್ರು ಹೋಮ್ ಕೊಟ್ಟಿರಲಿಲ್ಲ ಅಂತ ಅಂದಿದ್ರೆ, ಎಲ್ಲೂ ಆಡಿಸೇ ಇರಲಿಲ್ಲ, ನಮ್ಮ ಕಂಠೀರವ ಸ್ಟೇಡಿಯಮಲ್ಲಿ ಮ್ಯಾಚ್ಗಳನ್ನೇ ಆಡಿಸ್ತಾ ಇರಲಿಲ್ಲ ಅಂತ ನಾವು ಕಿರ್ಚಾಡ್ತಿರ್ಲಿಲ್ವಾ, ಹಂಗೆ ಬೇರೆಯವರು ಕೂಡ ಕಿರ್ಚಾಡ್ತಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಹೋಮ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡೋಣ, ಇನ್ನೂ ಸುಮಾರು ದಿನ ಇದೆ ಸ್ಟಾರ್ಟ್ ಆಗೋದು. ಅಕ್ಟೋಬರ್ 18ನೇ ತಾರೀಕು ಅಂತಂದರೆ PKL ಮುಗಿಯೋದು ನೆಕ್ಸ್ಟ್ ವರ್ಷನೇ ಆಗುತ್ತೆ. 2025ಗೆ ಜನವರಿಗೆ ಇದು ಕ್ಯಾರಿ ಆಗುತ್ತೆ, ಜನವರಿ ಎಂಡ್ವರೆಗೂ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ಕೆಡ್ಯೂಲ್ ಎಲ್ಲ ಬಂದಮೇಲೆ ಗೊತ್ತಾಗುತ್ತೆ, ನೋಡೋಣ. ಒಟ್ಟಲ್ಲಿ ಅಕ್ಟೋಬರ್ 18ನೇ ತಾರೀಕಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ